ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಫೆಬ್ರವರಿ ಮಾಸ ಭವಿಷ್ಯ 2025. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿ ನಕ್ಷತ್ರ ಉತ್ತರ 2, 3, 4ನೇ ಪಾದ, ಹಸ್ತ ಚಿತ್ತ 1, 2ನೇ ಪಾದ. ಸ್ವಾಭಾವಿಕವಾಗಿ ನಿಮ್ಮದು ನಾಚಿಕೆ ಸ್ವಭಾವ, ಆಲಸ್ಯದ ನಡೆ, ನಿಜವಾದ ತೋಳು, ಭುಜ, ಮೃದ ಶರೀರ, ಕಲಾ ನೈಪುಣ್ಯತೆ ಇರುತ್ತದೆ. ಸರ್ವಶಾಸ್ತ್ರಗಳಲ್ಲೂ ಪ್ರವೀಣತೆ ಇರುತ್ತೀರಿ. ಧರ್ಮ ಪ್ರವೃತ್ತಿಯಿಂದ ನಡೆಯುತ್ತೀರಿ. ಒಳ್ಳೆಯ ಜ್ಞಾಪಕ ಶಕ್ತಿ ಇರುತ್ತದೆ. ಯಾವುದೇ ವಿದ್ಯೆಯನ್ನು ಬೇಗ ಕಲಿಯುತ್ತೀರಿ. ಶಾಂತಿಯುತವಾದ, ನಿಶ್ಚಲವಾದ, ಆಸೆ ಆಕಾಂಕ್ಷೆಗಳಿಲ್ಲದ ನಿಡಂಬರವಾದ ಜೀವನವನ್ನು ನಡೆಸುತ್ತೀರಿ. ಈ ಮಾಸ ನೀವು ಅಭಿವೃದ್ಧಿಯನ್ನು ಹೊಂದುವಿರಿ. ಅವಿವಾಹಿತರಿಗೆ ವಿವಾಹ ಯೋಗವೂ ಇದೆ. ಶತ್ರುಗಳು ಈ ಮಾಸ ದೂರ ಸರಿಯುವರು. ಅವಶ್ಯಕ ವಸ್ತುಗಳು ಸಕಾಲದಲ್ಲಿ ದೊರೆತು ನಿಮಗೆ ಮನಸ್ಸಿಗೆ ಸಂತೋಷವನ್ನುಂಟು ಮಾಡುವುದು. ಸರ್ಕಾರಿ ಕೆಲಸಗಳು ನಿಧಾನಗತಿಯಲ್ಲಿ ಚಲಿಸುವುದು. ತೀರ್ಥಕ್ಷೇತ್ರ ದರ್ಶನವನ್ನು ಮಾಡುವಿರಿ ಮತ್ತು ಎಲ್ಲ ಕಡೆಯಿಂದ ಗೌರವ ಪ್ರಾಪ್ತಿಯಾಗುತ್ತದೆ. ಕೋರ್ಟಿನ ವ್ಯಾಜ್ಯ ಅಲೆದಾಟ ಅದೇ ಮಟ್ಟಕ್ಕೆ ಮುಂದುವರಿಯುತ್ತದೆ. ಸ್ತ್ರೀಯರೊಂದಿಗೆ ದ್ವೇಷ ಮತ್ತು ಅನಾವಶ್ಯಕ ವಾದವನ್ನು ತಪ್ಪಿಸಿ ಸ್ತ್ರೀಯರೊಂದಿಗೆ ಎಚ್ಚರಿಕೆಯಿಂದ ನಿರ್ವಹಿಸಿ. ಶತ್ರುಗಳು ದೂರ ಸರಿಯುವರು. ನಿಮ್ಮ ಕೆಲಸಗಳಿಗೆ ಜನಮನ್ನಣೆಯು ಈ ಮಾಸ ದೊರೆಯುವುದು. ವ್ಯವಹಾರದಲ್ಲಿ ಭೂ ವ್ಯವಹಾರದಲ್ಲಿ ನಿಮಗೆ ಲಾಭದಾಯಕವಾಗುವುದು. ಈ ಮಾಸ ಹೊಸ ಹುದ್ದೆಗೆ ಪ್ರಯತ್ನವು ಈ ಮಾಸ ಮುಂದುವರಿಯುವುದು. ಉನ್ನತ ಸ್ಥಾನ ದೊರೆಯಲಬಹುದು. ಪ್ರಯತ್ನಿಸಿದ ಕಾರ್ಯದಲ್ಲಿ ಈ ಮಾಸ ಜಯ ಕಾಣುವಿರಿ. ಧನ ಲಾಭವಾಗುವುದು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಉತ್ತಮವಾಗಿರುವುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಶುಭವಾಗುವುದು ಮತ್ತು ವಿವಾಹದ ಮಾತುಕತೆಯು ನಡೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಸಂತಾನ ಭಾಗ್ಯದಿಂದ ಶುಭ ಸಂತೋಷ ಬರುತ್ತದೆ. ಹೊಸ ವೃತ್ತಿಯಲ್ಲಿ ಗೌರವ ಉಂಟಾಗುತ್ತದೆ. ಉಳಿತಾಯದ ಮಹತ್ವವನ್ನು ಪಡೆಯುವಿರಿ. ಈ ಮಾಸ ಆದಾಯ ಹೆಚ್ಚಾಗುತ್ತದೆ, ಆದರೆ ಖರ್ಚು ಅಷ್ಟೇ ಇರುತ್ತದೆ. ಗೃಹದಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಈ ಮಾಸ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೂ ಈ ಮಾಸ ತುಂಬ ಉತ್ತಮವಾಗಿರುತ್ತದೆ. ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ಪ್ರಕಾಶಕರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ಲಾಯರ್ಗಳಿಗೆ, ಜೂಜು, ಲಾಟರಿ, ಷೇರುನಲ್ಲಿ ಹಣ ಹೂಡುವವರಿಗೆ ಈ ಮಾಸ ಲಾಭದಾಯಕವಾಗಿರುತ್ತದೆ. ಬೆಳ್ಳಿ, ಬಂಗಾರ, ರೇಷ್ಮೆ ವ್ಯಾಪಾರಿಗಳಿಗೆ, ಡಾಕ್ಟರ್, ಇಂಜಿನಿಯರ್, ಕಾರ್ಮಿಕರು ಇವರಿಗೆಲ್ಲ ಈ ಮಾಸ ತುಂಬ ಶುಭವಾಗಿರುತ್ತದೆ. ಶುಭ ದಿನ 1, 2, 3 ಮತ್ತು 10, 11, 12, 16, 17, 21, 22, 27, 28. ನಿಮಗೆ ಶುಭ ವರ್ಣ ಬಿಳಿ, ಹಸಿರು, ನೀಲಿ. ಶುಭ ದಿನ ಬುಧವಾರ ಮತ್ತು ಶುಕ್ರವಾರ. ನಿಮ್ಮ ಶುಭ ಸಂಖ್ಯೆ 5, 6, 8. ನಿಮ್ಮ ಶುಭ ರತ್ನ ಪಚ್ಚೆ. ನಿಮ್ಮ ಶುಭ ದಿಕ್ಕು ಉತ್ತರ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.